ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಿದ್ದೀರಾ ಪ್ರತಿದಿನ ವಿದ್ಯಮಾನಗಳ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರೇ ಇವತ್ತು ಹೊಡೆದಾಟಕ್ಕೆ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಇದಕ್ಕೆ ಉತ್ತರ ಹೌದು ಅಂತಾನೆ ಹೇಳಬೇಕು. ಯಾಕಂದ್ರೆ ಮೊನ್ನೆ ನಡೆದಿರತಕ್ಕಂಥ ಒಂದು CLP ಮೀಟಿಂಗ್ನಲ್ಲಿ ಶೃಂಗೇರಿಯ ಶಾಸಕ ಮತ್ತು ಬಂಗಾರಪೇಟೆಯ ಶಾಸಕ ಅಕ್ಷರಶಃ ಮಾತಿಗೆ ಮಾತು ಬೆಳೆಸಿ, ಮುಖ್ಯಮಂತ್ರಿ ಮತ್ತು DK ಶಿವಕುಮಾರ್ ಎದುರುಗಡೆನೆ ಮಾತಿಗೆ ಮಾತು ಬೆಳೆಸಿ ಜಗಳಕ್ಕೆ ನಿಂತಿರ್ತಕ್ಕಂಥದ್ದು ಮತ್ತು ಆಡಳಿತ ಯಂತ್ರ ಕುಸಿದು ಹೋಗ್ತಾ ಇರತಕ್ಕಂಥದ್ದನ್ನ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ನೋಡಿ, ರಾಜ್ಯದಲ್ಲಿರ್ತಕ್ಕಂಥ IAS ಮತ್ತು IPS ಅಧಿಕಾರಿಗಳು ಯಾರು ಶಾಸಕರ ಮಾತು ಕೇಳ್ತಾ ಇಲ್ಲ. ಈ ಕಡೆ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರ ಮಾತು ಕೇಳ್ತಾ ಇಲ್ಲ. ಯಾಕಂದ್ರೆ ಕ್ಷೇತ್ರ ಅಭಿವೃದ್ಧಿನೇ ಮಾಡಿಲ್ಲ. ಕ್ಷೇತ್ರ ಅಭಿವೃದ್ಧಿ ಮಾಡ್ಬೇಕಂದ್ರೆ ದುಡ್ಡು ಕೊಡಬೇಕು, ದುಡ್ಡು ಖರ್ಚು ಮಾಡಿ ಯಾವುದಾದ್ರೂ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು. ಆದರೆ MLAಗಳಿಗೆ ದುಡ್ಡೇ ಕೊಡ್ತಾ ಇಲ್ಲ ಈ ಸರ್ಕಾರ. ಈ ಹಂತದಲ್ಲಿ ಮತದಾರರು ಮಾತು ಕೇಳ್ತಿಲ್ಲ, ಬೆಂಬಲಿಗರು ಮಾತು ಕೇಳ್ತಿಲ್ಲ. ಯಾವುದೋ ಒಂದೋ ಎರಡೋ ಟ್ರಾನ್ಸ್ಫರ್ಗಳೋ ಇನ್ನೊಂದೋ ಮಾಡಿಸ್ಕೊಳ್ಳೋಣ ಅಂತಂದ್ರೆ ಅಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಕೂಡ ಮಾತು ಕೇಳ್ತಾ ಇಲ್ಲ. ಪ್ರಮುಖವಾಗಿ ಈಗ ಶೃಂಗೇರಿ ಶಾಸಕ ರಾಜೇಗೌಡ ಮತ್ತು ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ನಡುವೆ ದೊಡ್ಡ ಮಟ್ಟದ ಜಗಳವೇ ನಡೆದು ಹೋಗ್ಬಿಟ್ಟಿದೆ. ನಾರಾಯಣಸ್ವಾಮಿ ಆ ಸಭೆಯಿಂದ ಊಟನೂ ಮಾಡದೆ ಹೊರಟು ಹೋಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ಶ್ರೀ ರಾಜೇಂದ್ರ ಕುಮಾರ್ ಕಟಾರಿಯಾ ಅನ್ನುವಂಥ ಒಬ್ಬ IAS ಆಫೀಸರ್ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ. ಅವರ ವಿರುದ್ಧ ಸ್ವತಃ ಯಾರು ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ದಿನಕ್ಕೊಂದು ನೋಟಿಸ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕೆ ಈ ನೋಟಿಸು ಅಂತಂದ್ರೆ ವೀಕ್ಷಕರೇ, ಒಂದು ವಿಚಾರವನ್ನ ನಿಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅಂದ್ರೆ ಬೆಳಗಾವಿಯಲ್ಲಿ ನಡೀತಲ್ಲ, ಅಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಮೇಲೆ ಭೂಕಬಳಿಕೆ ಆರೋಪ ಕೇಳಿ ಬಂದಿತ್ತಲ್ವಾ. ಅಲ್ಲಿರ್ತಕ್ಕಂಥ IAS ಆಫೀಸರ್ ಕಾರ್ಯದರ್ಶಿಯಾಗಿ ಈ ರಾಜೇಂದ್ರ ಕುಮಾರ್ ಕಟಾರಿಯಾ ಇದಾರಲ್ಲ, ಇವರು ಇದಕ್ಕೆ ಕಾರಣ ಅಂದ್ರೆ ಕೃಷ್ಣ ಬೈರೇಗೌಡ ಅವರ ಮೇಲೆ ಆರೋಪ ಬರಲಿಕ್ಕೆ ಎಲ್ಲೋ ಒಂದು ಕಡೆ ಇದೇ ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಕಾರಣ ಅನ್ನುವಂಥ ಒಂದು ಆರೋಪ ಬಂದಿದೆ. ಹಾಗಾಗಿ ಅವ್ರಿಗೆ ಕಾಟ ಕೊಡ್ಲಿಕ್ಕೆ ಈ ನಾರಾಯಣಸ್ವಾಮಿ ಮೇಲೆ ಇದೇ ರಾಜೇಂದ್ರ ಕುಮಾರ್ ಕಟಾರಿಯಾ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪ, ನೋವು ನಾರಾಯಣಸ್ವಾಮಿ ಅವರು. ಆದರೆ ಮಧ್ಯೆ ಬಂದಿರತಕ್ಕಂಥ ಈ ಶೃಂಗೇರಿ ಶಾಸಕ ರಾಜೇಗೌಡ ಸುಮ್ಮನಿರಬಾರ್ದ, ಅವ್ರು ಇಲ್ಲ ಈಗ ರಾಜೇಂದ್ರ ಕಟಾರಿಯಾ ಇದ್ದಾರಲ್ಲ ಒಳ್ಳೆ ಅಧಿಕಾರಿ, ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದು ಹೇಳೋದಕ್ಕೆ ಬಂದರು. ಅವರಿಬ್ಬರ ನಡುವೆ ವಾದ ಪ್ರತಿವಾದ ನಡೆದಿದೆ. ಇದಷ್ಟೇ ಅಲ್ಲ, ಈಗಾಗಲೇ ನೋಡಿ ಹಿರಿಯ ಶಾಸಕರು ಈಗ ಕೆರಳಿ ನಿಂತು ಬಿಟ್ಟಿದ್ದಾರೆ. ಈಗ ಮೊನ್ನೆ ಅಷ್ಟೇ ಕಳೆದ 10, 15, 20 ದಿನಗಳಿಂದ ಮೊದಲ ಬಾರಿ ಆಯ್ಕೆ ಆಗಿರ್ತಕ್ಕಂಥ 38 ಶಾಸಕರು ನಮಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಕೇಳಿದಾರಲ್ವಾ. ಅದರ ನಂತರ MLCಗಳು ಕೂಡ ನಮಗೆ ಸಚಿವ ಸ್ಥಾನವನ್ನು ಕೊಡಿ, ವಿಧಾನ ಪರಿಷತ್ ಸ್ಥಾನಕ್ಕೆ ಅನ್ನೋಂಥದ್ದು ಕೇಳಿದಾರಲ್ವಾ. ಈಗ 2, 3, 4, 5, 6 ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಇಂದಿಗೂ ಕೂಡ ಸಚಿವ ಸ್ಥಾನ ಪಡೆಯದೇ ಇರತಕ್ಕಂಥವರು ಈಗ ಕೆರಳಿ ನಿಂತು ಬಿಟ್ಟಿದ್ದಾರೆ. ಒಂದು ವಿಶೇಷ ಸಭೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈ ವಿಶೇಷ ನಿಯೋಗವನ್ನ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಹೊರಟಿದ್ದಾರೆ. ನೋಡಿ, ಮೊದಲ ಬಾರಿ ಆಯ್ಕೆ ಆಗಿರ್ತಕ್ಕಂಥವ್ರು ಅವ್ರು ತಮ್ಮ ಟೀಮನ್ನು ತೆಗೆದುಕೊಂಡು ಹೋದ್ರೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸದೇ ಇರಬಹುದು. ಆದರೆ 2, 3, 4, 5 ಬಾರಿ ಆಯ್ಕೆ ಆಗಿರ್ತಕ್ಕಂಥವ್ರು ಸಚಿವರಾಗಲಿಲ್ಲ ಅಂತಂದ್ರೆ ಅಂಥವರು ನಿಯೋಗ ತೆಗೆದುಕೊಂಡು ಹೋದ್ರೆ ಹೈಕಮಾಂಡ್ ಅವರನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಈಗ ಈ ನಾಯಕರು ತಿರುಗಿ ಬಿದ್ದು ಬಿಟ್ಟಿದ್ದಾರೆ. ಪ್ರಮುಖವಾಗಿ ಬೇಳೂರು ಗೋಪಾಲಕೃಷ್ಣ ಈಗ ನಾನು ಸಚಿವ ಸ್ಥಾನಕ್ಕೆ ಅರ್ಹನಲ್ವಾ, ನನಗೆ ಅವಕಾಶವನ್ನು ಕೊಡಿ ಅನ್ನುವಂಥ ಒಂದು ಮಾತನ್ನು ಕೇಳಿದ್ದಾರೆ. ಈಗಾಗಲೇ 6 ಬಾರಿ ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡರು ಕೂಡ ಕೇಳ್ಕೊಂಡೇ ಬರ್ತಾ ಇದ್ದಾರೆ, ಸಚಿವ ಸ್ಥಾನ ಕೊಡಿ, ಇಲ್ಲಿವರೆಗೂ ನಾನು ಸಚಿವ ಸ್ಥಾನ ನಿಭಾಯಿಸಿಲ್ಲ, ನನಗೆ ಸಚಿವ ಸ್ಥಾನ ಕೊಡಿ ಅನ್ನುವಂಥದ್ದು. ಅವರಿಗೆ ಕೊಡಲೇಬೇಕಲ್ವಾ, ಲಿಂಗಾಯತ ಲಾಬಿಯಲ್ಲಿ ಲಿಂಗಾಯತ ಒಂದು ಸಮುದಾಯದ ರಿಸರ್ವೇಷನ್ ಅಲ್ಲಿ. ಇದರ ಜೊತೆಗೆ ಈಗಾಗಲೇ NH ಕೋನರೆಡ್ಡಿ JDS ಅಲ್ಲಿದ್ರು, ಕಾಂಗ್ರೆಸ್ಸನ್ನು ನಂಬಿಕೊಂಡು ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ನ ಒಂದು ಸಮುದಾಯ ಭವನಕ್ಕೆ, ಗಾಂಧಿ ಕಚೇರಿಗೆ, ಕಾಂಗ್ರೆಸ್ ಭವನಕ್ಕೆ ಒಂದು ಸೈಟನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಬೇಕಲ್ವಾ, ಅವರು ಕೂಡ ನಿರೀಕ್ಷಿತರಿದ್ದಾರೆ. ಅದರ ಜೊತೆಗೆ ಈಗಾಗಲೇ ರಾಜು ಕಾಗೆ ಬೆಳಗಾವಿಯಿಂದ ನಾನು ಉತ್ತರ ಕರ್ನಾಟಕವನ್ನೇ ಡಿವೈಡ್ ಮಾಡಿಬಿಡ್ತೀನಿ ಅಂತಂದೇಳಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅವ್ರಿಗೂ ಸಚಿವ ಸ್ಥಾನ ಕೊಟ್ಟು ಸಮಾಧಾನ ಮಾಡಬೇಕಲ್ವಾ, ಆ ಪರಿಸ್ಥಿತಿಯೂ ಇಲ್ಲ. ಅದ್ರ ಜೊತೆಗೆ ಲಕ್ಷ್ಮಣ ಸವದಿ BJPಯಿಂದ ಬಂದು DCM ಆಗಿದ್ದವರು ಇಲ್ಲಿವರೆಗೂ ಕೂಡ ಒಂದೇ ಒಂದು ಅವರಿಗೆ ಸಚಿವ ಸ್ಥಾನಗಿರಿ ಕೊಟ್ಟಿಲ್ಲ. DCM ಆಗಿದ್ದಂಥವ್ರಿಗೆ ಕೊಟ್ಟಿಲ್ಲ ಅಂತಂದ್ರೆ ಇದು ಅವಮಾನ ಅಲ್ಲದೆ ಮತ್ತೇನು ಅನ್ನುವಂಥ ಮಾತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ
ಬಿಜೆಪಿ ಕಾರ್ಯಕರ್ತರು ಅಥವಾ ಲಕ್ಷ್ಮಣ ಸವದಿ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಅವ್ರಿಗೂ ಸಮಾಧಾನ ಪಡಿಸಬೇಕಾಗಿದೆ. ಇದ್ರ ಜೊತೆಗೆ ಈಗಾಗಲೇ ಉಮಾಶ್ರೀನು ಕೂಡ ಅವರು ನಿರೀಕ್ಷಿತರು ಇರತಕ್ಕಂಥದ್ದು. ಇದಲ್ಲದೆ ಈಗಾಗಲೇ ಸಿದ್ದರಾಮಯ್ಯನವರ ಜೊತೆಗೆ ದಶಕಗಳಿಂದ ಜೊತೆಗಿರ್ತಕ್ಕಂಥ VS ಉಗ್ರಪ್ಪ ಇದ್ದಾರೆ. ಉಗ್ರಪ್ಪನವ್ರಿಗೂ ಒಂದು ಸಚಿವ ಸ್ಥಾನವನ್ನು ಕಲ್ಪಿಸಿಕೊಡಿ ಅನ್ನುವಂಥ ಕೂಗು ಅವರ ಅಭಿಮಾನಿಗಳಲ್ಲಿ ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕಿಂತ ಜಾಸ್ತಿ JDS ಇಂದ, ಹಾಸನದಿಂದ, ಅರಸೀಕೆರೆ ಕ್ಷೇತ್ರದಿಂದ ಬಂದಿರತಕ್ಕಂಥ ಶಿವಲಿಂಗೇಗೌಡರು ಇದ್ದಾರಲ್ಲ, ಕಾಂಗ್ರೆಸ್ಸಿಗೆ ಬಂದಿರತಕ್ಕಂಥದ್ದು, ಅವರು ಸಚಿವ ಸ್ಥಾನಕ್ಕೆ ಅರ್ಹರಲ್ವಾ? ಖಂಡಿತ ಅರ್ಹರು. ಎಷ್ಟೋ ಬಾರಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತ್ಕೊಂಡು ಗಂಟೆಗಟ್ಟಲೆ ಭಾಷಣವನ್ನು ಮಾಡ್ತಾರೆ, ಸಿದ್ದರಾಮಯ್ಯನವರನ್ನ ಪ್ರತಿನಿಧಿಸ್ಕೊಳ್ತಾರೆ, ಕಾಂಗ್ರೆಸ್ ಸರ್ಕಾರವನ್ನು ಪ್ರತಿನಿಧಿಸ್ಕೊಳ್ತಾರೆ. ಅವರಿಗೆ ಸಚಿವ ಸ್ಥಾನ ಕೊಡಬೇಕಲ್ವಾ? ಈ ರೀತಿ ಪಟ್ಟಿಯನ್ನು ಮಾಡ್ತಾ ಹೋದರೆ ಒಂದು ಉದ್ದ ಪಟ್ಟಿನೇ ಇದೆ. ಈ ಪರಿಸ್ಥಿತಿಯು ಕೂಡ ಈಗ ರಾಜ್ಯ ಸರ್ಕಾರದ ಎದುರುಗಡೆ ಇರತಕ್ಕಂಥದ್ದು. ಇದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಸಮಜಾಯಿಷಿ ನೀಡಿ ಸಮಾಧಾನ ಮಾಡಿ ಮತ್ತೊಮ್ಮೆ ಪುನರ್ರಚನೆ ಮಾಡಿ ಇವರೆಲ್ಲರಿಗೂ ಕೂಡ ಆದ್ಯತೆಯನ್ನು ಕೊಡಬೇಕಾಗಿದೆ. ಈಗಾಗಲೇ 3 ವರ್ಷ 4-5 ಬಾರಿ ಸಚಿವರಾಗಿರ್ತಕ್ಕಂಥವ್ರು ಈ ಸರ್ಕಾರದಲ್ಲಿ 3 ವರ್ಷ ಸಚಿವರಾಗಿರ್ತೀವಿ ಅದರ ಸುಖವನ್ನು ಅನುಭವಿಸಿರ್ತಕ್ಕಂಥವ್ರು ಬಿಟ್ಟು ಇಂಥವರಿಗೆ ಆದ್ಯತೆ ಕೊಡಬೇಕು. ಇಲ್ಲ ಅಂದರೆ ಪರಿಸ್ಥಿತಿ ಬಿಗಡಾಯಿಸುತ್ತೆ ಅಲ್ವಾ? ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹಿರಿಯ ಶಾಸಕರಿಗೆ ಮಂತ್ರಿಗಿರಿ ಕೊಡದೇ ಇದ್ದರೆ ಖಂಡಿತ ಮುಂಬರುವಂಥ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಬೀರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಕಾಂಗ್ರೆಸ್ ಪಕ್ಷದ ಮೇಲೆ ಕರಿನೆರಳು ಬೀರಲಿಕ್ಕೆ ಈ ಹಿರಿಯ ಶಾಸಕರನ್ನು ಕಡೆಗಣಿಸಿರ್ತಕ್ಕಂಥದ್ದು ಕೂಡ ಒಂದು ಕಾರಣ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮುಂತಾದ ಹಿರಿಯ ನಾಯಕರು, ಸಚಿವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.